ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಇಲ್ಲಿ ದೃಷ್ಟಿ ವಿರುದ್ಧ ಒಂದು ರಣತಂತ್ರನೇ ರಚಿಸಿದ್ದಾಳೆ ಶರು. ಹಾಗಿದ್ರೆ ಇಲ್ಲಿ ದೃಷ್ಟಿಯನ್ನು ಹೋಟೆಲ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅಲ್ಲಿ ಅವಮಾನ ಮಾಡೋಕ್ಕೆ ಎಲ್ಲ ರೀತಿಯ ಪ್ಲ್ಯಾನ್ ಸಿದ್ಧ ಮಾಡಿಕೊಂಡಿದ್ದಾಳೆ. ಆತ ಕಡೆ ಹೇಮಾಗೆ ಸುದರ್ಶನ್ ಮಾಡ್ತಿರೋ ಆ ಒಂದು ಕತ್ತರ್ನಾಕ ಕೆಲಸ ಗೊತ್ತಾಗ್ತದೆ. ಅದರ ಜೊತೆಗೆ ಹೇಮಾಗೆ ಗೊತ್ತಾಗ್ತದೆ ಆ ಕಡೆ ನೇತ್ರ ಬಜರಂಗಿನ ತುಂಬ ಇಷ್ಟಪಡ್ತಾಳೆ. ಹಾಗಿದ್ರೆ ಅಂಥದ್ದು ಏನಾಯಿತು ಈ ಕಡೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ರಾಜು ಕಳ್ತನ ಮಾಡಿದ್ದಾನೆ ಅಂತ ಹೇಳಿ ಶರು, ರಾಜು ಮತ್ತು ದೃಷ್ಟಿಯವರಪ್ಪ ಎಲ್ರಿಗೂ ಕೂಡ ಅವಮಾನ ಮಾಡ್ತಾರೆ. ಅವಮಾನ ಮಾಡಿದಷ್ಟೇ ಅಲ್ಲ, ಪೊಲೀಸ್ ಅವರಿಗೆ ಇಟ್ಕೊಡ್ತೀನಿ, ಇಲ್ಲಾಂದರೆ ಮನೆ ಬಿಟ್ಟು ಹೊರಡಬೇಕಾಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ದೃಷ್ಟಿ ಮಾತು ಕೊಟ್ಟ ಹಾಗೆ ಮನೆ ಬಿಟ್ಟು ಹೊರಡೋಕ್ಕೆ ಮುಂದಾಗ್ತಾರೆ. ಆದರೆ ಅವರೇನು ಮನೆ ಬಿಟ್ಟು ಹೊರಡೋಕ್ಕೆ ಮುಂದಾದರು, ಆದರೆ ದತ್ತಾಬಾಯಿ ಬಿಡ್ತಾರ? ಖಂಡಿತ ಇಲ್ಲ. ದತ್ತಾಬಾಯಿ ಬಿಡೋಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಇಲ್ಲಿ ದತ್ತಾಬಾಯಿಗೆ ಸತ್ಯ ಯಾವುದು ಅನ್ನೋದು ತುಂಬ ಚೆನ್ನಾಗಿ ಗೊತ್ತದ, ದೃಷ್ಟಿ ಹೇಗೆ ಅಂತ ಕೂಡ ಗೊತ್ತದ. ಜೊತೆಗೆ ಬಂದಿದ್ದೆ ತನ್ನ ಪರ್ಮಿಷನ್ ಇಲ್ಲದೆ ಹೇಗೆ ಹೋಗ್ತಿದ್ಯಾ, ನನಗೆ ತಿಳಿಸ್ದೇ ಹೇಗೆ ಹೋಗ್ತಿದ್ಯಾ ಅಂತ ಹೇಳಿ ಈ ಕಡೆ ಏನಾಯಿತು ಎಂತು ಅಂತ ವಿಚಾರ ಮಾಡಿದಾಗ ಶರು ಎಂಟ್ರಿ ಕೊಡ್ತಾರೆ. ಶರು ನಡೆದದ್ದನ್ನು ಹೇಳ್ತಾರೆ. ಇಲ್ಲಿ ಬೇಡ ಅಂತ ಅಂದ್ಕೊಂಡೆ ಚಿಕ್ಕ ಮಗು ಹೋಕೆ ಅಂತ, ಆದರೆ ಈಗಲೇ ಹೇಳಿ ಬುದ್ಧಿ ಕಲಿಸಿದ್ರೆ ಅಲ್ವಾ ಮುಂದೆ ಬೆಳೆದ ಮೇಲೆ ಒಳ್ಳೆಯವನಾಗೋದು. ಚಿಕ್ಕದ್ರಲ್ಲಿ ಚಿಟ್ಟಾಕಿಲ್ಲ ಅಂದರೆ ಬೆಳೆದು ಹೆಮ್ಮರ ಆಗ್ಬಿಡತ್ತಲ್ವ, ಅದಕ್ಕೋಸ್ಕರ ಹೇಳಬೇಕಾಯ್ತು ಅಂತ ಶರು ತನ್ನ ಮಾತನ್ನು ಸಮರ್ಥನೆ ಮಾಡ್ಕೋತಾರೆ. ನಂತರ ಒಳಗಡೆ ಹೋಗಿ ವಿಚಾರ ಮಾಡಿದಾಗ ಯಾರಾದರೂ ರಾಜುನ ಯಾಕೆ ಮಾಡಿದೆ, ಯಾಕೆ ದುಡ್ಡನ್ನು ಎತ್ಕೊಂಡೆ ಅಂತ ಕೇಳಿದ್ರ ಅಂದಾಗ ಯಾರೂ ಕೂಡ ಹೇಳೋದಿಲ್ಲ. ಆದಾಗ ಶರು ಹೇಳ್ತಾಳೆ, ಯಾರೇ ಕೇಳಿದ್ರು ಕಳ್ಳ ಅಂತ ಒಪ್ಕೋತಾನ, ಅವನು ಸಮರ್ಥನೆ ಮಾಡ್ಕೋತಾನೆ, ನನ್ನ ಹತ್ರ ಸಾಕ್ಷಿ ಇದೆ, ವಿಡಿಯೋ ನೋಡು ದತ್ತು ಅಂತ. ದತ್ತಾಬಾಯಿ ವಿಡಿಯೋ ನೋಡೋದಕ್ಕೆ ರೆಡಿನೇ ಇಲ್ಲ. ಅಕ್ಕನ ಮಾತನ್ನು ಧಿಕ್ಕರಿಸ್ತಾರೆ, ಮದ್ಯಕ್ಕೆ ಅಕ್ಕನ ಮಾತನ್ನು ನಿಲ್ಲಿಸ್ತಾರೆ. ಕೋರ್ಟಲ್ಲಿ ಕೇಳ್ತಾರಂತೆ ಅಪರಾಧಿನ, ನಿಂದೇನಾದರೂ ವರ್ಷನ್ ಇದೆಯಾ ಹೇಳು ಅಂತ. ಅಂಥದ್ರಲ್ಲಿ ರಾಜು ಒಂದು ಪುಟ್ಟ ಹುಡುಗ, ಅವನ ಹತ್ರ ಕೇಳಬೇಕಲ್ವ ಏನಾಯಿತು ಅಂತ. ಹಾಗೆ ತೀರ್ಮಾನ ಮಾಡೋದು ಎಷ್ಟು ಸರಿ ಅಂತ ದತ್ತಾಬಾಯಿ ಹೇಳಲಾಗಿ ಈ ಕಡೆ ರಾಜುನ ಕೇಳಿದಾಗ ರಾಜು ಆ ಒಂದು ದುಡ್ಡನ್ನು ಎತ್ಕೊಳ್ಳೋದಕ್ಕೆ ಕಾರಣ ಅಲ್ಲಿ ಒಂದು ತಾತ ಬಿದ್ದು ಹೋಗಿದ್ರು, ಅವ್ರಿಗೆ ದುಡ್ಡಿನ ಸಹಾಯ ಬೇಕಿತ್ತು, ಹಾಸ್ಪಿಟಲ್ ಸೇರಿಸ್ಬೇಕಿತ್ತು, ನಿಮ್ಮ ಹತ್ರ ದುಡ್ಡು ಕೇಳೋಣ ಅಂತ ಬಂದೆ. ಮನೇಲಿ ನೀವೂ ಇರಲಿಲ್ಲ, ಚಿಕ್ಕಮ್ಮವರು ಇರಲಿಲ್ಲ. ಆಗ ಅನಿವಾರ್ಯವಾಗಿ ಅಲ್ಲಿ ದುಡ್ಡಿತ್ತು ಟೇಬಲ್ ಮೇಲೆ, ಅನಿವಾರ್ಯವಾಗಿ ಆ ದುಡ್ಡನ್ನು ತೊಗೋಬೇಕಾಯ್ತು. ಆನಂತರ ದತ್ತಾಬಾಯಿಗೆ ಹೇಳೋಣ ಅಂತ ಅಂದ್ಕೊಂಡೆ, ತಗೊಂಡೆ ಅಂತ ಹೇಳಿ ಇದು ನಾನು ಹೇಳ್ತಿರೋದು ನಿಜ, ನಿಮಗೆ ವಿಷಯ ಹೇಳ್ತಿದ್ದೆ ನಾನು ಅಂತ ರಾಜು ತನ್ನನ್ನು ತಾನು ಸಮರ್ಥನೆ ಮಾಡ್ಕೊತಿದ್ದಾನೆ ಅನ್ನೋಕ್ಕಿಂತ ನಿಜ ಸತ್ಯವನ್ನು ಹೇಳ್ತಿದ್ದಾನೆ. ಈ ಕಡೆ ದತ್ತಾಬಾಯಿ ಖಂಡಿತ ರಾಜು ಹೇಳ್ತಿರೋದು ನಿಜ, ಆಸ್ಪತ್ರೆಗೆ ಸೇರಿರೋದು ನಿಜ, ಈ ವಿಷಯ ನನಗೆ ಮೊದಲೇ ಗೊತ್ತಿತ್ತು, ಆದರೆ ಅವನಿಂದಾನೇ ಬರಲಿ, ಅವನೇ ನಿಮ್ಗೆಲ್ರಿಗೂ ಹೇಳಲಿ ಅಂತ ಸುಮ್ಮನಾದೆ ಅಂತ ಹೇಳಿ ಕ್ಷಮೆ ಕೇಳ್ತಾರೆ. ಜೊತೆಗೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ಮನೆಯಿಂದ ಎಲ್ಲೂ ಹೋಗುವಾಗಿಲ್ಲ ಅಂತ ದೃಷ್ಟಿಗೆ ಹೇಳ್ತಾರೆ. ನೀನು ನನ್ನ ಗೆಳತಿ, ನಾನು ಸುಮ್ಮನೆ ನೀನು ನನ್ನ ಮನೆಯವಳು ಅಂತ ಹೇಳಿಲ್ಲ, ನೀನು ನಮ್ಮ ಮನೆಯವರೇ, ಹಾಗೆ ನೀನು ನನ್ನ ಪ್ರಾಣ ಸ್ನೇಹಿತ, ನನಗೆ ಯಾರು ಕೂಡ ಅಂತ ಸ್ನೇಹಿತೆ ಇಲ್ಲ ಅಂತ ಕೂಡ ಹೇಳ್ತಾರೆ. ಇದರಿಂದಾಗಿ ಶರು ಗೊತ್ತಾಗ್ಬಿಡುತ್ತೆ ದತ್ತಾಬಾಯಿ ದತ್ತು ದೃಷ್ಟಿನ ಯಾವ ಮಟ್ಟಕ್ಕೆ ಇಟ್ಟಿದ್ದಾನೆ ಅಂತ. ಹಾಗಾಗಿ ಅಂದ್ಕೊಂಡಷ್ಟು ಸುಲಭ ಅಲ್ಲ, ಅವಳನ್ನು ನಿಜವಾಗ್ಲೂ ಕೂಡ ದತ್ತಾಬಾಯಿ ಮನೆಯಿಂದ ಆಚೆ ಓಡಿಸ್ಬೇಕು, ಆ ರೀತಿ ಮಾಡ್ತೀನಿ ಅಂತ ತನಗೆ ತಾನೇ ಸವಾಲು ಹಾಕೋತಾಳೆ ಶರು. ತದನಂತರ ಇಂಪನ ಹತ್ರ ಬಂದಿದ್ದೆ, ಏನು ಮಾಡ್ತಿದ್ಯಾ ನೀನು ಅಂತ ಕೇಳಿದಾಗ ನಾನೇನು ಮಾಡ್ತಿದ್ದೀನಿ ಅಕ್ಕ, ನೀವು ಹೇಗೆ ಹೇಳ್ಕೊಟ್ರು ಹಾಗೆ ಮಾಡ್ತಿದ್ದೀನಿ ನಾನು, ಆದರೆ ದತ್ತಾಬಾಯಿ ಅವ್ರಿಗೆ ನಾನು ಏನು ಮಾಡಿದ್ರು ಇಷ್ಟ ಆಗ್ತಿಲ್ಲ, ನನ್ನ ತಿಂಡಿ ಇಷ್ಟ ಆಗ್ತಿಲ್ಲ, ಬರೀ ದೃಷ್ಟಿ ಮಾಡಿದ್ದೆ ಇಷ್ಟ ಆಗುತ್ತೆ ಅಂದಾಗ ಅವನಿಗೆ ತಿಂಡಿ ಇಷ್ಟ ಅದರಿಂದ ಗೆಲ್ಲು ಅಂತ ಹೇಳಿದೆ. ಏನು ಮಾಡೋದು, ಹಣೆ ಬರೋ ದೃಷ್ಟಿ ತಿಂಡಿನೇ ತುಂಬ ಚೆನ್ನಾಗಿ ಆಗುತ್ತೆ, ಅವಳು ಕೈ ರುಚಿ ಚೆನ್ನಾಗಿದೆ, ಹಾಗಂತ ಸುಮ್ಮನಿರೋಕ್ಕಾಗತ್ತಾ, ನೀನು ಹೇಗಾದರೂ ಮಾಡಿ ದತ್ತಾಬಾಯಿನ ಓಲೈಸಲೇಬೇಕು ಅಂತ ಶರು ಹೇಳ್ಕೊಡ್ತಿದ್ದಾರೆ. ನಂತರ ಇಂಪನ ಕೂಡ ಅವಳು ಹೇಳಿದಾಗೆ ಕೇಳಬೇಕಾಗಿದೆ, ಬಿಕಾಸ್ ಅವಳ ವಿಷಯ ಅವಳಿಗೆ ಗೊತ್ತದೆ. ಹಾಗಾಗಿ ಅವಳು ಹೇಳ್ದಾಗ ಕೇಳಿ ಟ್ರ್ಯಾಪ್ ಮಾಡಿ ಈ ಕಡೆ ದತ್ತಾಬಾಯಿನ ಪ್ರೀತಿ ಬಲಿಯಲ್ಲಿ ಬೀಳಿಸಿ ಮೋಸ ಮಾಡುವಂಥ ಕೆಲಸಕ್ಕೆ ಇಂಪನ ಮುಂದಾಗ್ತಿದ್ದಾಳೆ. ಇವತ್ತು ಎಲ್ಲರೂ ಕೂಡ ಹೊರಗಡೆ ಹೋಗೋ ಪ್ಲ್ಯಾನ್ ಮಾಡ್ತೀನಿ, ಹೋಟೆಲ್ಗೆ ದೃಷ್ಟಿ ಕೂಡ ಬರ್ತಾಳೆ, ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯೋ ಪ್ಲ್ಯಾನ್ ಮಾಡ್ತೀನಿ, ನಾನು ಹೇಳ್ದಂಗೆ ಮಾಡು ಅಂತ ಇಂಪನಾಗೆ ಶರು ಕೆಲವೊಂದು ವಿಷಯಗಳನ್ನ ಹೇಳ್ಕೊಡ್ತಾರೆ. ತದನಂತರ ದೃಷ್ಟಿ ಹತ್ರ ಬಂದಿದ್ದೆ ದತ್ತಾಬಾಯಿ, ಅಕ್ಕ ತುಂಬ ನೊಂದ್ಕೊಂಡಿದ್ದಾಳೆ, ಈ ಕಡೆ ರಾಜು ಮೇಲೆ ಆಪಾದನೆ ಬಂದಿದ್ದಕ್ಕೆ ಅಕ್ಕ ಸೈಕಲ್ ತೊಗೊಂಡ್ಲು, ಆದರೆ ಈಗ ನಿನ್ನ ಮನಸ್ಸಿಗೂ ಕೂಡ ನೋವಾಗಿದೆ, ಅದಕ್ಕೋಸ್ಕರ ಅಕ್ಕ ಹೋಟೆಲ್ಗೆ ಹೋಗೋಣ, ನಾನು ಇಂಪನ ನೀನು ಮತ್ತು ದೃಷ್ಟಿ ಎಲ್ಲರೂ ಕೂಡ ಒಟ್ಟಿಗೆ, ಅವಳಿಗೆ ತುಂಬ ಮನಸ್ಸಿಗೆ ಬೇಜಾರಾಗಿದೆ ಅಂತ ಹೇಳಿದ್ಲು, ನೀನು ಆದಷ್ಟು ಬೇಗ ರೆಡಿಯಾಗಿ ಬಂದುಬಿಡು ಅಂತ ದತ್ತಾಬಾಯಿ ಹೇಳಿ ಹೋಗ್ತಾರೆ. ದೃಷ್ಟಿ ಹೋಟೆಲ್ಗೆ ಹೋಗ್ತಿದ್ದಾಳೆ, ತುಂಬ ಚೆನ್ನಾಗಿ ನನ್ನ ಮಗಳು ರೆಡಿ ಆಗಬೇಕು ಅಂತ ಅಪ್ಪ ಕೂಡ ಅಂದ್ಕೊಂಡಿದ್ದಾರೆ. ದೃಷ್ಟಿಗೆ ಯಾವುದೇ ಬಟ್ಟೆಗಳು ಕೂಡ ಚೆನ್ನಾಗಿರೋದು ಸಿಗ್ತಿಲ್ಲ, ಅವ್ರು ಏನೇ ಇದ್ರೂ ಕೂಡ ಸ್ಟಾರ್ ಹೋಟೆಲ್ಗೆ ಹೋಗ್ತಾರೆ ಅಂತ ಗೊತ್ತು. ಹಾಗಾಗಿ ಇಲ್ಲಿ ತಂದೆ
ತನ್ನ ಹೆಂಡತಿ ಮೇಲೆ ಟ್ರಂಕಲ್ಲಿ ಇಟ್ಟಿದ್ದಂಥ ಆ ಒಂದು ಬುತ್ತಿಯನ್ನು ತೆಗಿತಾರೆ. ಅದರಲ್ಲಿ ಅವರ ಅಕ್ಕನ ರೂಪ ಬಟ್ಟೆ ಇರುತ್ತೆ, ಅಂದರೆ ದತ್ತಾಬಾಯಿಯ ಪ್ರೀತಿ ಸೀಮಾ ಬಟ್ಟೆ. ಇದು ಅಕ್ಕನ ಬಟ್ಟೆ ಅಲ್ವಪ್ಪ ಅಂದಾಗ, ಹೌದು ಇದು ನಿಮ್ಮ ಅಕ್ಕನ ಬಟ್ಟೆನೇ, ಇವತ್ತು ನಿನ್ನ ಹಾಕೋಬೋದು, ಎಷ್ಟು ಮುದ್ದಾಗಿ ಕಾಣಿಸ್ತೀಯ, ರಾಣಿ ಥರ ಕಾಣಿಸ್ತೀಯ, ನಿನ್ನ ನಿಜ ರೂಪ ಇದ್ದಿದ್ರೆ ಅದ್ರ ಕಥೆನೇ ಬೇರೆ, ಏನು ಮಾಡೋಕ್ಕಾಗಲ್ಲ ಮಗಳೇ, ಈಗಲೂ ನೀನು ನನ್ನ ಮುದ್ದಿನ ಯುವರಾಣಿನೇ ಅಂತ ಹೇಳ್ತಿದ್ದಾರೆ. ನೀವು ಅಪ್ಪ ಯು ಆರ್ ರಿಯಲಿ ಗ್ರೇಟ್, ಇಡೀ ಪ್ರಪಂಚಕ್ಕೆ ಬೆಸ್ಟ್ ಅಪ್ಪ ಅಂತ ಕೂಡ ಹೇಳ್ತಾಳೆ ದೃಷ್ಟಿ. ಹೌದು, ಅಮ್ಮಂಗೆ ಅಕ್ಕನ ಕಂಡ್ರೆ ಹೆಸರು ತೆಗೆದ್ರೆ ಆಗೋದಿಲ್ಲ, ಅಂಥದ್ರಲ್ಲಿ ಬಟ್ಟೆ ಎಲ್ಲ ಇಟ್ಟಿದ್ದಾಳೆ, ಒಂದು ನೆನಪು ಕೂಡ ಇರಬಾರ್ದು ಅಂತಿದ್ಲು ಅಂದಾಗ ಎಲ್ಲರ ಮುಂದೆ ಆ ರೀತಿ ಮಾತಾಡ್ತಾಳೆ. ಆದರೆ ನೆನಪಿರಲಿ ಅಂತ ಈ ಬುತ್ತಿಲಿ ಇಟ್ಟಿದ್ದನ್ನು ನಾನು ನೋಡ್ದೆ, ಅದಕ್ಕೆ ತಂದುಕೊಟ್ಟೆ ಅಂದಾಗ ಡ್ರೆಸ್ ತುಂಬ ಚೆನ್ನಾಗಿದೆ ಅಂತ ಹೇಳಿ ಹಾಕುತ್ತಾಳೆ ದೃಷ್ಟಿ. ತುಂಬ ಮುದ್ದಾಗೆ ಕಾಣಿಸ್ತದಾಳೆ. ಅತ್ತ ಕಡೆ ಎಲ್ಲರೂ ಕೂಡ ಹೋಟೆಲ್ಗೆ ಹೊರಡ್ತಾರೆ. ಹೋಟೆಲ್ಗೆ ಹೋಗಿದ್ದಾಗಿದೆ, ರೆಸ್ಟೋರೆಂಟ್ಗೆ. ಆ ಕಡೆ ನೇತ್ರ ಊಟಕ್ಕೆ ಕುತ್ಕೊಂಡಿದ್ದಾಳೆ. ಬಜರಂಗಿ ಬರಲಿ ಅಂತ ಕಾಯ್ದಿದ್ದಾಳೆ. ಸೈಲೆಂಟ್ ಬರ್ತಾರೆ, ತನ್ನ ಪಕ್ಕ ಬಜರಂಗಿನೇ ಕುತ್ಕೋಬೇಕು ಅನ್ನೋದು ಅವಳ ಮನಸ್ಸಲ್ಲಿದೆ. ಹಾಗಾಗಿ ಇನ್ನೂ ಕೂಡ ಬಜರಂಗಿ ಬಂದಿಲ್ಲ. ಸೈಲೆಂಟ್ ನಾವು ಕುತ್ಕೊಂಡ್ರೆ ಏನಾಗ್ಬಿಡುತ್ತೆ, ನಮಗೂ ಕೂಡ ಏನು ಇಷ್ಟ ಇಲ್ಲ ನಿನ್ನ ಪಕ್ಕ ಕುತ್ಕೊಳ್ಳೋಕ್ಕೆ ಅಂತ ಮನಸ್ಸಲ್ಲಿ ಅನ್ಕೋತಾರೆ. ತದನಂತರ ಬಜರಂಗಿ ಬರ್ತಾರೆ. ಕುತ್ಕೋ ಬಜರಂಗಿ ಅಂತದ್ದಾಗಿ ಬಜರಂಗಿ ಕುತ್ಕೊಳ್ಳೋದಿಲ್ಲ, ಎದುರುಗಡೆ ಹೋಗಿ ಕುತ್ಕೋತಾರೆ. ನಂತರ ಈ ಕಡೆ ನೇತ್ರ ತನ್ನ ಕಾರು ಓಡಿಸ್ಬೇಕಾದ್ರೆ ಇವತ್ತು ಪೊಲೀಸ್ ಅವರು ಟ್ರಾಫಿಕ್ ಪೊಲೀಸ್ ಎಷ್ಟು ಚಂದ ಓಡಿಸ್ತೀರಾ, ನಿಮ್ಗೆ ಯಾಕ್ರಿ ಇನ್ನೂ ಕೂಡ ಕ್ಲಾಸು, ಬನ್ನಿ ನಾನೇ ನಿಮಗೆ ರೆಫರ್ ಮಾಡ್ತೀನಿ, ಲೈಸೆನ್ಸ್ ತೊಗೊಳ್ಳಿ ಅಂತ ಹೇಳಿದರು, ನಾಳೆ ನನಗೆ ಲೈಸೆನ್ಸ್ ಸಿಗತ್ತೆ ಅಂತ ಹೇಳ್ತಿದ್ದಾಳೆ. ಬಜರಂಗಿಗೆ ತಿಳಿಸೋ ಪ್ರಯತ್ನ ಅವಳದು ಮುಂದಾಗ್ತಿರೋದು ನೇತ್ರ. ಈ ಕಡೆ ಬಜರಂಗಿ ಏನೂ ಮಾತಾಡ್ತಿಲ್ಲ. ಬಜರಂಗಿಗೆ ನೇತ್ರ ಮೇಲೆ ತುಂಬಾ ಸಿಟ್ಟಿದೆ. ಆ ಕಡೆ ತನ್ನ ಗಂಡ ಬೇರೆ ಯಾರ್ದೋ ಜೊತೆ ಸಂಬಂಧ ಇಟ್ಕೊಂಡಿದ್ದಾನೆ ಅನ್ನೋ ವಿಷಯ ಗೊತ್ತಾಗಿದೆ. ಹೇಮಾಗೆ ಅದನ್ನು ಕನ್ಫರ್ಮ್ ಮಾಡ್ಕೋಬೇಕು ಅಂತ ಮಲಗಿರ್ಬೇಕಿದ್ರೆ ಅವರ ಒಂದು ತಂಬೆಯಿಂದ ಫೋನನ್ನು ಓಪನ್ ಮಾಡಿದ್ದೆ. ಮೆಸೇಜ್ ನೋಡ್ತಾರೆ, ನಾಳೆ ಈ ಜಾಗಕ್ಕೆ ಬಂದುಬಿಡು ಅಂತ ಲೊಕೇಶನ್ ಕಳಿಸಿದ್ದಾರೆ. ಇದೇ ನಂಗೆ ಅನುಮಾನ ಬರೋದು. ಆ ರೀತಿ ಏನೂ ಇಲ್ಲದೆ ಇದ್ದಿದ್ರೆ ಮೆಸೇಜಸ್ ಎಲ್ಲ ಯಾಕೆ ಡಿಲೀಟ್ ಆಗ್ತಿತ್ತೋ, ಖಂಡಿತ ನಾಳೆ ಗೊತ್ತಾಗುತ್ತೆ, ನೀನು ಸಂಬಂಧ ಇಟ್ಕೊಂಡಿರಬೇಕು, ತೋರಿಸ್ತೇನೆ ನಾನು ಏನು ಅಂತ ಹೇಳಿ ಹೇಮಾ ಕೂಡ ಅನ್ಕೋತಾಳೆ. ನಂತರ ಈ ಕಡೆ ರೆಸ್ಟೋರೆಂಟಿಗೆ ಬಂದಿದ್ದಾಗಿದೆ. ಈ ಒಂದು ರೆಸ್ಟೋರೆಂಟ್ ನೋಡ್ತಿರೋದೇ ತುಂಬ ಖುಷಿ. ಇಂಥ ರೆಸ್ಟೋರೆಂಟಿಗೆ ಬಂದೇ ಇಲ್ಲ ನಾನು. ಈ ಒಂದು ರೆಸ್ಟೋರೆಂಟ್ ನೋಡೋದ ನಿಜವಾಗ್ಲೂ ಖುಷಿ ಆಗ್ತದೆ ನನಗೆ ಅಂತ ದೃಷ್ಟಿ ಆ ಒಂದು ರೆಸ್ಟೋರೆಂಟ್ ನೋಡಿ ಖುಷಿ ಪಡ್ತಿದ್ದಾಳೆ. ನಂತರ ದತ್ತಾಬಾಯಿ ಎಲ್ಲರೂ ಕೂಡ ಹೋಗ್ತಾರೆ, ಇಂಪನ ಕೂಡ ಹೋಗ್ತಾಳೆ. ನಂತರ ಶರು ದೃಷ್ಟಿ ಹೋಗಬೇಕಿದ್ರೆ ಏನೋ ಸ್ಮೆಲ್ ಬರ್ತದೆ, ಇಂಥ ಹೋಟೆಲ್ಗೆ ಸ್ಮೆಲ್ ಬಂದರೆ ಆಗಲ್ಲ, ಏನು ಗಲೀಜಾಗಿದೆ ನೋಡ್ಕೊ ಅಂತ ಹೇಳಿ ಶರು ಹೋಗಿದ್ದೆ. ಅಲ್ಲಿ ಕಾಯ್ತಿದ್ದಂಥ ಸೆಕ್ಯೂರಿಟಿ ಗಾರ್ಡ್ಗೆ ದುಡ್ಡನ್ನು ಕೊಟ್ಟು ಯಾವುದೇ ಕಾರಣಕ್ಕೂ ಆಕೆನ ಬಿಡಬೇಡ ಅಂತ ಒಳಗೆ ಹೋಗ್ತಾರೆ. ದೃಷ್ಟಿ ಏನೂ ಆಗಿಲ್ಲ ಅಂತ ಅಂದ್ಕೊಂಡು ಬಂದರೆ, ನಿನ್ನಂಥವರೆಲ್ಲ ಇಲ್ಲಿ ಇರಬಾರ್ದಮ್ಮ, ಇಲ್ಲಿ ಕಾಫಿ ಇದಕ್ಕೆ ಎಷ್ಟು ₹1000, ನೀನು ₹30 ಕಾಫಿ ಕುಡಿಯೋಳಂಗೆ ಕಾಣ್ತೀಯ, ನಿನ್ನಂಥವ್ರಿಗೆಲ್ಲ ಇಲ್ಲಿ ಎಂಟ್ರಿ ಇಲ್ಲ, ಹೋಗು ಅಂತ ಹೇಳ್ತಿದ್ದಾರೆ. ನಾನು ದತ್ತಾಬಾಯಿ ಕಡೆಯವರು ಅಂದರೂ ಕೂಡ ನಂಬ್ತಿಲ್ಲ. ಅಷ್ಟರಲ್ಲಿ ಒಳಗಡೆ ಇನ್ನೂ ಕೂಡ ದೃಷ್ಟಿ ಯಾಕೆ ಬಂದಿಲ್ಲ ಅನ್ಕೋತಿದ್ದಾಗೆ ನಾನು ಹೋಗಿ ನೋಡಿ ಬರ್ತೀನಿ. ದತ್ತಾಬಾಯಿ ರೆಡಿ ಆಗ್ತಾರೆ. ಬಟ್ ಇಂಪನಾನೇ ಕಳಿಸ್ತಾಳೆ ಶರು. ಇಂಪನ ಹೋಗಿದೆ, ಏನಿತ್ತು ದೃಷ್ಟಿ ಇನ್ನೂ ಕೂಡ ಬಂದಿಲ್ವಲ್ಲ ಅಂತ ಹೇಳ್ತಿದ್ರೆ, ಅಯ್ಯೋ ನಿಮ್ಮ ಕಡೆಯವರ ಮೇಡಮ್, ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾರೆ ಸೆಕ್ಯೂರಿಟಿ ಗಾರ್ಡ್. ನಂತರ ದೃಷ್ಟಿನ ಕರ್ಕೊಂಬರ್ತಾರೆ. ಎಲ್ಲಿ ಹೋಗಿದೆ ದೃಷ್ಟಿ ಇಷ್ಟೊತ್ತು ಅಂದಾಗ, ನಾನು ಇಂಥ ರೆಸ್ಟೋರೆಂಟೇ ನೋಡಿಲ್ಲ ಅಲ್ವಾ, ಅದಕ್ಕೋಸ್ಕರ ನೋಡ್ತಾ ಇದ್ದೆ ಅಂತ ಸುಳ್ಳು ಹೇಳಿಬಿಡ್ತಾಳೆ ದೃಷ್ಟಿ. ನಂತರ ಸರಿ ಆಯಿತು ಕುತ್ಕೋ ಅಂತ ಹೇಳಿದರೆ ನೆಲದ ಮೇಲೆ ಕುತ್ಕೊಂಡ್ಬಿಡ್ತಾಳೆ. ನೆಲದ ಮೇಲೆ ಕೂತದ್ದು ನೋಡಿದ್ದೆ ದತ್ತಾಗೆ ಶಾಕ್ ಆಗುತ್ತೆ. ಏನಿದು ದೃಷ್ಟಿ, ಸೋಫಾ ಮೇಲೆ ಬಂದು ಕುತ್ಕೋ ಅಂದಾಗ, ಇಲ್ಲ ಸಾವ್ಕಾರ ಇಲ್ಲೇ ಕುತ್ಕೋತೀವಿ ಅಂದಾಗ ಸುಮ್ಮನೆ ಕುತ್ಕೋ ಅಂತ ರೇಗ್ ಬಿಡ್ತಾರೆ. ಈ ಕಡೆ ಬೆಚ್ಚಿ ಬಿದ್ದುಬಿಡ್ತಾಳೆ ದೃಷ್ಟಿ. ಈ ಕಡೆ ಶರು ಅಂತೂ ಇವಳನ್ನ ಅವಮಾನ ಮಾಡೋದಕ್ಕೆ ನಾನೇನು ಮಾಡಲೇಬೇಕಾಗಿಲ್ಲ, ಇವಳೇ ಅವಮಾನ ಪಡ್ಕೋತಾಳೆ ಅಂತ ಅನ್ಕೋತಿದ್ದಾಳೆ ಶರು. ತದನಂತರ ಇಲ್ಲಿ ಎಲ್ಲ ರೀತಿಯ ಸ್ಕೆಚ್ ಪ್ಲ್ಯಾನ್ ಆಗಿದೆ. ಈ ಕಡೆ ಎಂಪನ ಫೈನಲಿ ಹೋಟೆಲಿಂದ ಹೋಗೋಷ್ಟರಲ್ಲಿ ದತ್ತಾಬಾಯಿ ಮೆಚ್ಚುಗೆ ಗಳಿಸ್ಬೇಕು, ದತ್ತಾಬಾಯಿ ಅವಳ ಪ್ರೀತಿಯಲ್ಲಿ ಬೀಳಬೇಕು. ಹಾಗಾಗಿ ಮಂಡಿ ಊರಿದ್ದೆ ಇಂಪನ ನಡೆದದ್ದು ಎಲ್ಲವನ್ನ ಕೂಡ ಮರೆತು ನನ್ನ ಮನಸ್ಸ ಇಚ್ಛೆ ಪ್ರೀತಿಸಿ ನನ್ನನ್ನು ಮದುವೆ ಹಾಕೋಕೆ ಒಪ್ಕೋತೀರಾ ಅಂತ ಹೇಳಿ ಪ್ರಪೋಸ್ ಮಾಡ್ತಾ ಆ ಕಡೆ ಸೈಲಿನ ಮೇಲಿಂದ ಹೂವಿನ ಮಳೆಯನ್ನೇ ಸುರಿಸ್ತಿದ್ದಾರೆ. ಹಾಗಾದರೆ ಇಲ್ಲಿ ದತ್ತಾಬಾಯಿ ಇಂಪನ ಪ್ರೀತಿಯನ್ನು ಒಪ್ಕೋತಾರ, ಏನಾಗತ್ತೆ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.